ಸೊ ಗೈಸ್, ಇವತ್ತಿನ ಬ್ಲಾಗ್ ಏನು ಅಂದರೆ ನಾವೆಲ್ಲ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಟ್ರಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಳ್ಳೆ ಫಿಲ್ಟರ್ ಕಾಫಿ ಕುಡಿದು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್. ಸೊ ನಾವು ಇವತ್ತು ಹೊರಟಿರೋದು ಟ್ರಿಪ್ ಎಲ್ಲಿ ಅಂದರೆ ಮಂಗಳೂರಿಗೆ. ಅಷ್ಟರು ಮಂಗಳೂರಿಗೆ ಹೊಂಟೀವಿ ಗೈಸ್. ಸೊ ಫೈನಲಿ ನಾವು ಮಂಗಳೂರು ರೀಚ್ ಆದ್ವಿ ಗೈಸ್. ನೈಟೆಲ್ಲ ಟ್ರಾವೆಲ್ ಮಾಡಿದ್ವಿ ಅಂತ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊತ ಸ್ನೇಹಂಗೆ ಹುಷಾರಿದ್ದಿದ್ದಿಲ್ಲ ಅಂತ ಅವಳು ಮಲ್ಕೊಂಡಿದ್ಲು. ಅವಳಿಗೆ ಹುಷಾರಿಲ್ಲ ಅಂದ್ರೆ ಬಿಡ್ಲಂತೆ ಸ್ಫೂರ್ತಿ ಫುಲ್ ಕಾಣಿಸ್ತಿದ್ದಾಳೆ ನೋಡಿ ಫೋಟೋಳಿಗೆ. ಸೊ ಗೈಸ್, ನಾವು ಈಗ ದೇವಸ್ಥಾನಕ್ಕೆ ಹೊಂಟೀವಿ ಎಲ್ಲರೂ ರೆಡಿಯಾಗಿ. ಸೊ ರೆಡಿಯಾಗಿ ರೂಮಿಂದ ದೇವಸ್ಥಾನಕ್ಕೆ ಹಂಗೆ ನಡ್ಕೊತ ಬಂದ್ವಿ ಗೈಸ್. ಈಗ ದರ್ಶನ ಮಾಡೋಕೆ ಬರ್ರಿ ಗೈಸ್. ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ. ಹೊರಗಡೆ ಫ್ರೆಶ್ ಅಪ್ ಆಗಕ್ಕೆ ಬಂದಿರೋ ರೂಮ್ ಇದೆ ನಾವು. ಚೆನ್ನಾಗಿತ್ತು ಫುಲ್ ಫೆಸಿಲಿಟೀಸ್ ಎಲ್ಲ. ಇಲ್ಲಿ ನೋಡ್ರಿ ಫುಲ್ ಗೋಡೆ ಒಳಗೆಲ್ಲ ಸ್ಕ್ರೀನ್ಗಳು ಹಚ್ಚಾರೆ. ಯಾಕೆ ಹಚ್ಚಾರೆ ಗೊತ್ತಿಲ್ಲ. ಸೊ ಗೈಸ್, ಈಗ ನಾವು ತಿಂಡಿ ತಿನ್ನಕ್ಕೆ ಬಂದ್ವಿ. ಸ್ನೇಹಂಗೆ ಹುಷಾರಿಲ್ಲ ಅಂತ ಪ್ಲೇಟ್ ಮಾರ್ತಿರ್ತಾರೆ. ಸ್ನೇಹ ಫುಲ್ ಹುಷಾರಿಲ್ಲ. ಅಲ್ಲಿ ಕೊರಗಜ್ಜನ ದರ್ಶನ ಮಾಡ್ಕೊಂಡು ಈಗ ಆದಿ ಸ್ಥಳಕ್ಕೆ ಬಂದಿದ್ದೀವಿ ಗೈಸ್. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂದಿದ್ದು ಹೊರಗಡೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ ಎಲ್ಲೆಲ್ಲಿ ಏನೇನು ಐತೆ ಅಂತ. ಬರ್ರಿ ಗೈಸ್ ಹೋಗೋಣ. ಅಲ್ಲಿ ನಾವು ಫಸ್ಟ್ ಹೋಗಿದ್ದೆ ರಕ್ತೇಶ್ವರಿ ಅಮ್ಮ ದೇವಸ್ಥಾನ ಒಳಗಡೆ. ಬರ್ರಿ ಗೈಸ್, ದೇವಸ್ಥಾನ ಕೈ ಮುಗಿಯೋಣ ಫಸ್ಟ್. ಅದಾದ ತಕ್ಷಣ ಬಂದಿದ್ದೆ ನಾವು ಪಕ್ಕದಲ್ಲೇ ಮತ್ತೆ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗೋಣ ಬರ್ರಿ. ಒಳಗಡೆ ಕ್ರೌಡ್ ಇದೆ, ಮಾತಾಡೋಕ್ಕಾಗಲ್ಲ. ದೇವ್ರ ದರ್ಶನ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ವಿ. ಈಗ ಕೊರಗಜ್ಜನ ದೇವಸ್ಥಾನದೊಳಗೆ ಹೊಂಟಿದ್ದೀವಿ ಗೈಸ್. ಇಲ್ಲಿ ಫುಲ್ ರಶ್ ಇದೆ. ಅಷ್ಟು ರಶ್ ಇದ್ದಿದ್ದಿಲ್ಲ. ವೀಕೆಂಡಲ್ಲಿ ಬಂದಿದ್ದೀವಿ ಅಂತ ಫುಲ್ ಹೆವಿ ರಶ್ ಇದೆ. ಬರೀ ಒಳಗೆ ಹೋಗೋಣ. ಗೈಸ್, ನಾವು ಇಷ್ಟೋ ತನಕ ಆದಿಸ್ಥಳ ಕೊರಗಜ್ಜನ ದೇವಸ್ಥಾನ ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ನೋಡ್ಕೊಂಬಂದಿವಿ. ನೆಕ್ಸ್ಟ್ ನಾವು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಸೊ ಗೈಸ್, ನಾನು ತುಂಬಾ ದಿವಸದಿಂದ ಬರ್ಬೇಕಂತ ಫೈನಲಿ ನಂದು ಎಕ್ಸಾಮ್ ಅಂದ್ಮೇಲೆ ಬಂದೀನಿ. ಖುಷಿ ಗೈಸ್. ನಂದಿದ್ದು ಸೆಕೆಂಡ್ ಟೈಮ್ ಕೊರಗಜ್ಜಗೆ ಬರ್ತಿರೋದು. ನಾನು ಬರ್ಡೇ ದಿನ ಬಂದಿದ್ದು, ಮತ್ತೆ ಈ ವರ್ಷ ಬಂದಿದ್ದೀನಿ. ಸೊ ಇಟ್ಸ್ ಫೀಲ್ ಬ್ಲೆಸ್ಡ್ ವರ್ಷದಲ್ಲಿ 2 ಸಲ ಬರೋಕ್ಕೆ. ಸೊ ಥ್ಯಾಂಕ್ಫುಲ್. ಅದರಲ್ಲೂ ಗೈಸ್ ನಾವೀಗೆಲ್ಲ ಕದ್ರಿಗೆ ಹೋಗ್ತಿದ್ದೀವಿ ಗೈಸ್. ಫಸ್ಟ್ ಟೈಮ್ ಮಂಗಳೂರಿಗೆ ಬಂದೀವಿ. ಹೆಂಗೆ ಹೋಗ್ಬೇಕು ಹೆಂಗೆ ಬಿಡಕ್ಕಂತ ರೂಟೇ ಗೊತ್ತಿಲ್ಲ. ಆದ್ರೂ ಗೈಸ್ ಕದ್ರಿ ಎಂಟ್ರೆನ್ಸ್ ಆಗದೀವಿ ಗೈಸ್. ನಮ್ಮ ಸ್ನೇಹ ಫುಲ್ಲು ಸುಸ್ತಾಗಿದ್ಲು. ದೇವ್ರ ದಯದಿಂದ ನಡ್ಕೊಂಬರಂಗಾಗಿದ್ದಾಳೆ. ಅದಿಲ್ಲ, ಥ್ಯಾಂಕ್ಸ್ ಫಾರ್ ಕೊರಗಜ್ಜ. ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಫೈನಲಿ ಕದ್ರಿ ಎಂಟ್ರೆನ್ಸ್ ಹತ್ರ ಇದ್ದೀವಿ. ಬರೀ ನಾವು ಬೆಳಗ್ಗೆ ಹೇಳಿದ ಕದ್ರಿ ಟೆಂಪಲ್. ಈಗ ಬೆಳಗಿಂದ ಏನೂ ಊಟ ಮಾಡಿಲ್ಲ ಗೈಸ್ ಯಾರು. ಈಗ ಪ್ರಸಾದ ತಿನ್ಬೇಕು ಫಸ್ಟ್. ಬಟ್ ಪ್ರಸಾದ ಇರುತ್ತೆ ಅನ್ನೋದೇ ನಂಗೆ ಡೌಟು. 2:30 ಆಯಿತು. ಬಟ್ ಈ ಟೆಂಪಲ್ ಅಲ್ಲ, ಇದು ಕದ್ರಿ ದೇವಸ್ಥಾನ ಅಲ್ಲ. ಇದು ಕದ್ರಿ ದೇವಸ್ಥಾನ ಅಲ್ಲ, ಇದು ಬೇರೆ ದೇವಸ್ಥಾನ. ಕೋಡಬ್ಬು ದೈವಸ್ಥಾನ ಕ್ಷೇತ್ರ ಕದ್ರಿ ಮಳ್ಳೆಕಟ್ಟೆ. ಇದಿಲ್ಲ ಗೈಸ್, ನಾವು ಇನ್ನೂ ತಳಗ್ ನಡ್ಕೊಂಡು ಹೋಗ್ಬೇಕು. ನಾವು ರೀಲ್ಸಲ್ಲಿ ನೋಡಿದ್ದೆ ಬೇರೆ. ಅಯ್ಯೋ ಈ ಗೈಸ್ ಇನ್ನೂ ಮುಂದೆ ಕೈ ಮುಗಿಬಿಡು ಹಂಗೆ ಗೈಸ್. ಇನ್ನೂ ತಳಗ ಹೋಗ್ಬೇಕು. ತಳಗಿರೋ ದೇವಸ್ಥಾನ ಶ್ರೀಕೃಷ್ಣ ಜನ್ಮ ಮಹೋತ್ಸವ. ಕೃಷ್ಣಂದು ಕೃಷ್ಣ ಜನ್ಮ ಮಹೋತ್ಸವ ನೋಡ್ಕೊಂಡು ಬಂದ್ವಿ. ಫೋನ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಟ್ರಿಪ್ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ 2 ಟೆಂಪಲ್ ಆಗೈತೆ, ಇದು 3ನೇ ಟೆಂಪಲ್ ರನ್ನಿಂಗ್. ಎಲ್ಲ ಫ್ರೆಂಡ್ಸ್ಗಳು ಪಬ್ಬು ಬೀಚ್ ಅಂತ ಹೋದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಟೆಂಪಲ್ ರನ್ನಿಂಗ್ ಹೋಗ್ತಾರೆ ನೋಡಿ. ಅಪ್ಪ ಎಷ್ಟು ಡೌನ್ ಐತಿ, ಇಲ್ಲಿ ಬೀಳ್ತಿದ್ದೀನಿ. ಚಂಗಿ ದುರ್ತಾಕತ್ತಿ ಅವರಿಬ್ರು ಹಿಂದೆ ಬರ್ತಿದ್ದಾರೆ, ಇನ್ನಿಬ್ರು ಮುಂದೆ ಹೋಗ್ತಿದ್ದಾರೆ. ನಾವು ಮುಂಚೆ ಏನೇ ಆದರೂ ಚೆನ್ನಾಗೈತಿ. ಇಲ್ಲಿ ನೋಡಕ್ ಮಾತ್ರ ಬೆಂಕಿ. ವೆದರ್ ಕೋಲ್ಡ್ ಅನ್ಸಿದ್ರು ದಾವಣಗೆರೆಗಿಂತ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹಿಂಗೆ ನೋಡೋಕೆ ಬಿಲ್ಡಿಂಗ್ಗಳನ್ನ ಸಕ್ಕತ್ತಾಗೋದು. ನಾವು ಗೈಸ್ ಇಲ್ಲಿ ಒಬ್ರದ್ದು ಅಡ್ರೆಸ್ ಕೇಳಿದ್ವಿ, ತಳ ಹೋಗ್ಬೇಕಂತ ಹೇಳಿದ್ರು, ಅದಕ್ಕೆ ತಳ ಹೋಗ್ತೀವಿ.
ನಮ್ಮ ಸ್ನೇಹ ಹಿಂಗಿಂಗ್ ಅಂತದಾಳೆ ಅಂದ್ರೂ ಒಂದು ಸ್ವಲ್ಪ ಶಕ್ತಿ ಐತಿ, ಅವಾಗಲೇ ಅದಕ್ಕೂ ಇದ್ದಿದ್ದಿಲ್ಲ. ಬಂದ್ಬಿಟ್ಟಿದೀವಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಬಿಲ್ಡಿಂಗ್ಗಳು, ಬೆಂಕಿ ಬಿಲ್ಡಿಂಗ್ಗಳು, ಮನೆ ಮಾತ್ರ ಒಂದೊಂದು. ಗೈಸ್ ಅಲ್ಲಿ ಬ್ಲೂ ಕಲರ್ ಟೆಂಪಲ್ ಕಾಣಿಸ್ತೈತಲ್ಲ, ಅಲ್ಲಿ ತನಕ ಹೋಗ್ಬೇಕು. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಬರ್ರಿ. ಬರೀ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಏನೂ ಪ್ಲ್ಯಾನ್ ಇಲ್ದಂಗೆ ಸುಮ್ಮನೆ ಬರಬೇಡ್ರಿ. ಹಿಂಗೆ ಬಂದರೆ ಹಿಂಗೆ ಒಂದು ಹತ್ರ ಹೋಗೋದು, ಒಂದು ಹತ್ರ ಬಿಡೋದು. ಕರೆಕ್ಟಾಗಿ ಪ್ಲ್ಯಾನ್ ಇಲ್ಲ ಗೈಸ್, ಸುಮ್ಮನೆ ಹೋಗ್ತಿದ್ವಿ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ವೆದರು ಫುಲ್ ಚಳಿ ಚಳಿ, ಫುಲ್ ಸಖತ್ತಾಗಿರ್ತದೆ ಅಂತ ಬಂದರೆ, ಇಲ್ಲಿ ನೋಡಿದ್ರೆ ಬಿಸಿಲು ಅಂದರೆ ಬಿಸಿಲು, ನಡೆಯೋಕ್ಕಾಗಲಿ ಅಷ್ಟು ಬಿಸ್ತೈತಿ. ಹೆವಿ ಬಿಲ್ಡಿಂಗ್ಸ್ಗಳು ತೋರಿಸ್ದೆ. ನಡೆದು ಸಾಕಾಯ್ತು, ಇನ್ನೂ ಸಿಕ್ತಿಲ್ಲ. ಒಳ್ಳೆ ಟ್ರೆಕ್ಕಿಂಗ್ ಆಗೈತಿದು. ಅಲ್ಲಿ ಕಷ್ಟಪಟ್ಟು ಹತ್ತಿ ಅಷ್ಟು ದೂರದಿಂದ ಬಂದ್ವಿ. ಸೇಮ್ ಬೇಲೂರಿಗೆ ಬಂದಿರೋ ಫೀಲ್ ನನಗಂತೂ. ನಂಗೆ ಫಸ್ಟ್ ಕೋಲ್ಡ್ ನೀರು ಬೇಕು, ನಂಗೆ ಊಟ ಬೇಕು. ನಂಗೆ ಅಷ್ಟು ದೂರದಿಂದ ನಡೆದು ಫೈನಲಿ ಶ್ರೀ ಕ್ಷೇತ್ರ ಕದ್ರಿ ಸ್ವಾಮಿನ ನೋಡಕ್ ಬಂದಿದ್ವಿ ಗೈಸ್. ಬರ್ರಿ ದರ್ಶನ ಮಾಡಕ್ ಹೋಗೋಣ. ಮಂಗಳೂರೆಲ್ಲ ಬಿಸಿಲಿರಲ್ಲ ಅಂದ್ಕೊಂಡಿದ್ವಿ ಗೈಸ್, ಫುಲ್ ಹೆವಿ ಬಿಸಿಲು, ಏನು ಮಾಡೋಂಗಿಲ್ಲ. ಇನ್ಸ್ಟಾ ನೋಡಿ ಬಂದೀವಿ, ಎಲ್ಲ ದರ್ಶನ ಮಾಡ್ಕೊಂಡು ಬರಬೇಕು. ಇಟ್ಟು ದೇವಸ್ಥಾನದ ಎಂಟ್ರಿ ಗೈಸ್, ಬಿಸಿಲು ಅಂದರೆ ಬಿಸಿಲು, ಯಪ್ಪ ಫುಲ್ ಬಿಸಿಲು, ಕಾಲೆಲ್ಲ ಸುಡ್ತದ, ನಡೆಯೋಕ್ಕಾಗಂಗಿಲ್ಲ. ಕಡೆ ಬಾರೆ ಬಂದೆ ವಿಡಿಯೋ ಮಾಡ್ತಿದ್ದೀವಿ. ಬಾ ಬಿಸಿಲು, ನಾವು ನೋಡಿದ್ರೆ ಫುಲ್ ಚಳಿ ತಣ್ಣು ಕೂಲಾಗಿರ್ತದೆ ಅಂತ ಬಂದರೆ ಬಿಸಿಲು ಅಂದರೆ ಬಿಸಿಲು ಗೈಸ್. ದಾವಣಗೆರೆಯಿಂದ ದೇವಸ್ಥಾನಕ್ಕೆ ದೇವ್ರು ನೋಡೋಣ ಅಂತ ಬಂದರೆ ನಮ್ಮ ಮಂದ್ಲಕ್ಕಿಗೆ ಟೆಂಪಲ್ ಕ್ಲೋಸ್, ಬರ್ರಿ ಮೇಲೆ ಹೋಗೋಣ. ದೇವ್ರನ್ನ ಕೇಳಿ ಮತ್ತೆ ಮೇಲೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಕದ್ರಿ ಟೆಂಪಲಲ್ಲಿ ಮೇಲ್ಗಡೆ ಆಂಜನೇಯನ ಟೆಂಪಲ್ ನೋಡಕ್ಕೆ ಬಂದೀವಿ. ಮೆಟ್ಲು ಹತ್ತಿ ಸಾಕಾಯ್ತು. ಆಂಜನೇಯ ಸಖತ್ತಾಗೈತೆ. ಆಂಜನೇಯನ ತೋರಿಸ್ತೀನಿ ಬರ್ರಿ ಗೈಸ್, ನೋಡ್ರಿ ಗೈಸ್. ಇದು ಆಂಜನೇಯ ಫುಲ್ ಅಂದರೆ ಫುಲ್ ಹೆವಿ ಐತೈತೆ ಗೈಸ್. ಇಲ್ಲಿಂದ ಕಾಣಿಸಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗಕ್ಕೆ ಬರ್ರಿ. ಇಲ್ಲಿ ನೋಡ್ರಿ ಗೈಸ್, ಎಷ್ಟು ಹೈಟ್ ಐತಂತ ಆಂಜನೇಯ, ಸಕ್ಕತ್ತಾಗೈತೆ. ಜೈ ಶ್ರೀರಾಮ್. ಆಂಜನೇಯ ನೋಡ್ಕೊಂಡ್ವಲ್ಲ, ಹಂಗೆ ಮತ್ತೆ ಮೇಲೆ ಹೋಗ್ತಿದೀವಿ. ಇಲ್ಲಿನೂ ಟೆಂಪಲ್ಸ್ ಇದಾವಂತೆ, ಸೊ ನೋಡ್ಕೊಂಬರೋಣ ಅಂತ ಮೇಲೆ ಹೋಗ್ತೀವಿ. ನಾಗರಾವಿನ ಟೆಂಪಲ್ಸ್ ಇದೆ ಅಂತೆ, ಹೋಗ್ಬಿಡ್ತೀವಿ. ಹೋಗ್ಬಿಟ್ಟು ಚೆನ್ನಾಗಿದ್ರೆ ಫೋನ್ ಮಾಡಿ. ಸೊ ಗೈಸ್, ನಾವು ಹತ್ತಿ ಫೈನಲಿ ಮೇಲೆ ಬಂದೀವಿ. ಯಾವ ದೇವಸ್ಥಾನ ತುಂಬಾ ಮೆಟ್ಲಿದಾವೆ ಗೈಸ್, ಹೋಗ್ಬೇಕು ಇವಾಗ. ಕ್ಲೋಸ್ ಬಂದ್ರೆ ಎಲ್ಲ ಟೆಂಪಲ್ಸ್ ಕ್ಲೋಸ್ ಬೀಗ. ನಮ್ಮ ಬ್ಯಾಡ್ ಲಕ್, ಇವಳು ಬ್ಯಾಡ್ ಲಕ್, ಎಲ್ಲರದು ಬ್ಯಾಡ್ ಲಕ್. ದೇವಸ್ಥಾನ ಟೆಂಪಲ್ಸಿಗೆ ಹೋಗ್ತಿದೀವಿ, ಅಲ್ಲಿ ಕದ ತೆಗ್ದಿಲ್ಲ ಗೊತ್ತಿಲ್ಲ ಗೈಸ್. ಗೈಸ್ ಸಕ್ಕತ್ತಾಗೈತೆ ಮಾತ್ರ ನೋಡಕ್ಕೆ. ಒಂದ್ಸರಿ ಅಲ್ಲೋಗಿ ಗೈಸ್ ತೆಗಿತೀವಿ. ಫೈನಲಿ ಇಷ್ಟೊಂದು ಮೆಟ್ಲ ಮೇಲೆ ಒಂದು ದೇವಸ್ಥಾನ ಐತೆ, ನಾವು ದೇವಸ್ಥಾನ ನೋಡಕ್ ಹೊಂಟೀವಿ. ಅಲ್ಲಿ ಇಬ್ರು ಹುಚ್ಚರು ಕೂತ್ ನೋಡೋಣ ಬರ್ರಿ ಗೈಸ್. ಅಲ್ಲಿ ಸಖತ್ತಾಗಿರೋ ದೇವಸ್ಥಾನ ಐತೆ ಗೈಸ್. ಇಷ್ಟು ಮೆಟ್ಲು ಹತ್ತಿದ್ಮೇಲೆ ಫೈನಲಿ ಇದೊಂದು ದೇವಸ್ಥಾನಕ್ಕೆ ಬಂದೀವಿ. ದೇವಸ್ಥಾನ ನೋಡ್ಕೊಂಬರೋಣ. ಒಳ್ಳೆ ಗುಡ್ಡ ಹತ್ತಿದಂಗೆ ಆಯ್ತು ಗೈಸ್. ಇದೆ ದೇವಸ್ಥಾನ ಬಂದಿರೋದು ನೋಡೋಕ್ಕೆ. ಹತ್ತಿ ಫುಲ್ ಸುಸ್ತಾಗ್ಬಿಟ್ಟೈತೆ, ಮಾತಾಡೋಕೆ ವಯಸ್ಸಿಲ್ಲ. ಬರೀ ದರ್ಶನ ಮಾಡ್ಕೊಂಬರೋಣ. ಗೈಸ್ ಇಲ್ಲಿ ಅಂಥದ್ದೇನಿಲ್ಲ, ಇಲ್ಲಿ ನವಗ್ರಹಗಳಿದ್ದಾವೆ. ಇಲ್ಲಿ ಒಬ್ಬರದು ಸಮಾಧಿ ಇದೆ, ಮೀನ್ಸ್ ಜೀವಂತ ಸಮಾಧಿ. ಇಲ್ಲಿ ಬುದ್ಧನ ದೇವಸ್ಥಾನ ಇದೆ. ಎನ್ನಫ್ ಇಷ್ಟೇ. ತಳಗಡೆಯಿಂದ ಹತ್ಕೊಂಬಂದಿರೋದು ಗೈಸ್. ಹೆವಿ ಸುಸ್ತಾಗಿದೆ. ಹೆಂಗೆ ಹೇಳ್ತಾವೆ ಅಂತ ನಮಗೆ ಗೊತ್ತಾಗಲ್ಲ ಗೈಸ್. ಇವಳು ಬ್ಲಾಗಿಗೆ ಬರ್ಬೇಕಂತ ಪಾಪ. ನನಗೂ ತುಂಬಾ ಆಸೆ ಗೈಸ್. ಹೋಗೋಣ ಬನ್ನಿ, ಮೆಟ್ಲು ತೋರಿಸ್ತೀನಿ ಬನ್ನಿ ಗೈಸ್. ನೋಡಕ್ ಮಾತ್ರ ಚೆನ್ನಾಗೈತಿ, ಸೂಪರ್. ಅದೇ ಬಂದು ಟ್ರೈ ಮಾಡಿ ನೋಡ್ರಿ, ಸೂಪರ್ ಆಗಿದೆ. ಇಲ್ಲಿ ನೇಚರ್ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಮೆಟ್ಲು ಮಾತ್ರ ಸಖತ್ತಾಗಿದ್ದಾವೆ. ಸಖತ್ತಾಗಿದೆ. ವಿಡಿಯೋ ಫೋಟೋಸ್ ಸಖತ್ತಾಗಿ ತೆಗೆದುಕೊಂಡು ಇದ್ದು ಮೇಲೇನಿಲ್ಲ, ವಾಪಸ್ ತಳಗ ಹೋಗ್ತಿದೀವಿ. ತಳಗು ಸ್ವಲ್ಪ ಜನ ಇದ್ದಾರೆ. ಡೇ ಬಂದ್ವಿ ಗೈಸ್. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಟ್ರಿಪ್ಪಿಗೆ ಬಂದ್ವಿ ಫೈನಲಿ.
ಇನ್ಸ್ಟಾಗ್ರಾಮ್ ನೋಡಿ ನೋಡಿ ಟ್ರಿಪ್ಪಿಗೆ ಬರಂಗಾತು. ಎಂಜಾಯ್ ಮಾಡ್ತಿದ್ದೀನಿ ಗೈಸ್. ಗೈಸ್ ಈ ಹೆಣ್ಮಕ್ಳು ಚಪ್ಪಲಿನೂ ಬಿಡಲ್ಲ ಅಂತವಲ್ಲ ಗೈಸ್ ನಾಯಿಗಳು. ಸರಿ ಖುಷಿ ಆಗ್ತೈತೆ ಗೈಸ್. ಇದಾರಲ್ಲ, ನೇಚರ್ಗೋಸ್ಕರ ಬಂದಿದ್ವಿ ಆಂಜನೇಯ ಗೈಸ್. ಇಲ್ಲಿ ಆಂಜನೇಯ ಫುಲ್ ವಿಗ್ರಹ ಸಖತ್ತಾಗಿದೆ. ಹೈಟಿಂದ ಐತೆ ಖಂಡಿತತ್ತು. ಈಗ 7 ಕೊಳ ನೀರಿಂದು ಶೂ ಹಾಕೋದೈತಂತೆ, ಅಲ್ಲಿಗೆ ಹೋಗ್ತಿದ್ವಿ. ಬನ್ನಿ ಗೈಸ್ ಹೋಗೋಣ. ಟೋಟಲ್ ಏನೇನು ಮಾಡ್ತೀನಿ ಎಲ್ಲ ಎಕ್ಸ್ಪ್ಲೇರ್ ಮಾಡ್ತೀನಿ. ಟೈಮ್ ಆಗ್ಬಿಟ್ಟೈತಿ, ಫೋಟೋಸ್ ತಗೊಂಡು ಹೋಗೋಣ. ಅವ್ರು ಪಾಪ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಬೆಳಗ್ಗೆಯಿಂದ ಸಂಜೆ 4 ಗಂಟೆಗೆ ತಿಂಗಿದ್ದೀವಿ. ಗೈಸ್ ಇಲ್ಲೇ ದೇವ್ರಿಗೆ ತೀರ್ಸಾಕೋದು. ನೋಡೋದಕ್ಕೆ ಅಲ್ಲಿ ಚೊಂಬದವ್ ನೋಡ್ರಿ, ಅಲ್ಲಿ ಬರ್ರಿ. ಇದು ಏನಿದು? ಎಲ್ಲಿ ಗೈಸ್ ಈ ಥರ ಚೊಂಗುಳಿಲಿ ಎಷ್ಟೊಂದು ಇಟ್ಟಿದ್ದಾರೆ. ಇಲ್ಲಿ ಐತಲ್ಲ ಈ 7 ಕೊಳದ ನೀರು ಇಲ್ಲಿ ಬರುತ್ತೆ ಗೈಸ್, ಅಲ್ಲಿ ಬರುತ್ತೆ. ಅದನ್ನ ತಗೊಂಡೋಗಿ ಮೇಲೆ ಶಿವಲಿಂಗ ಐತೆ ಗೈಸ್ ಮೇಲೆ, ಅದಕ್ಕೆ ನೋಡ್ರಿ ಗೈಸ್ ಸಾವಿನ ಕೋರೆ ಹಾವು. ಹೆಂಗ್ ಶೇಪ್ ಐತೆ ನೋಡಿ, ಈಗ ಸದ್ಯಕ್ಕೆ ಬಿಟ್ಟಿದ್ದಂಗೆ ಐತದು. ಇದು 7 ಕೊಳ ಗೈಸ್. ಇದು 1 2 3 4 5 6. ಇಲ್ಲಿ ಮೇಲೆ ಶಿವ ಇದೆ. ನೀವು ಮುಚ್ಕೊಂಡು ಆಡಕತ್ತಿ ಏನು? ಸಣ್ಣ ಗೈಸಲ್ಲೆಲ್ಲ 7 ಕೊಳ ನೋಡಿದ್ದಾಯ್ತು. ಯಪ್ಪ ಮೆಟ್ಲು ನೋಡ್ರಿ ಗೈಸ್, ಇದು ಹೆಂಗೈತಿ. ಮೇಲೆ ಹೋಗ್ತೀವಿ ಸೀದಾ ದೇವ್ರ ಹತ್ರ ದರ್ಶನ ಮಾಡಕ್ಕೆ. ಗೈಸ್ ಇದು ಎಷ್ಟು ದೊಡ್ಡ ದೇವಸ್ಥಾನ ಗೊತ್ತಾ? ದೊಡ್ಡ ದೇವಸ್ಥಾನ ಇದು. ದೇವಸ್ಥಾನ ವ್ಯೂ ತೋರಿಸ್ತಿದೀವಿ ಗೈಸ್, ಒಂದ್ಸರಿ ನೋಡಿ. 4 ಗಂಟೆಗೆ ಓಪನ್ ಆಗುತ್ತೆ ಗೈಸ್, ಅದಕ್ಕೆ ವೇಟ್ ಮಾಡ್ತಿದ್ದೀವಿ ಗೈಸ್. ಎಲ್ಲ ದರ್ಶನ ಆಯಿತು, ಅಷ್ಟೊಂದು ಜನ ಇದ್ದಿದ್ದಿಲ್ಲ. ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಹೊರಗಡೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ಅಷ್ಟೊಂದು ಜನ ಏನಿಲ್ಲ ಗೈಸ್. ದರ್ಶನವೂ ಚೆನ್ನಾಗಿತ್ತು. ದರ್ಶನ ಎಲ್ಲ ಆಯಿತು. ಬರ್ರಿ ಹೊರ ಹೋಗೋಣ. ನೆಕ್ಸ್ಟ್ ಏನೈತೆ ನೋಡೋಣ. ಒಳಗೆ ದರ್ಶನ ಆಯಿತು. ಇವರು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಕದ್ರ ಮುಗಿಗೆ ಒಳಗೆ ಶಿವನ ದರ್ಶನ ಆಯಿತು. ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈಗ ಊಟ ಮಾಡಕ್ಕೆ ಬಂದೀವಿ. ನಮ್ದಿನ್ನೂ ಬಂದಿಲ್ಲ, ಗೈಸ್ ಎಲ್ಲ ಐಸ್ ಕ್ರೀಮ್ ತಗೊಂಡೀವಿ ತಿನ್ನೋಕ್ಕೆ. ಆದರೆ ಅಂಕಲ್ ದುಡ್ಡು ಇಸ್ಕೊಳಕ್ಕೆ ಬರ್ತಿಲ್ಲ ಗೈಸ್. ಇವಳು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ರಿ ಗೈಸ್. ಆಕ್ಚುಲಿ ಗಜಾನನ ಪೋಸ್ಟರು ಅದರೊಳಗೆ ಮಧ್ಯಾಹ್ನ ಪರಿಗಣ್ಣ ತೋರಿಸಿ ಬಾಣ್ಲಿ. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್ ಗೈಸ್.